ವಯನಾಡಿನಲ್ಲಿ ನಿನ್ನೆ ತಡರಾತ್ರಿ ನಡೆದಂತಹ ಭೂಕುಸಿತಕ್ಕೆ ಮೃತಪಟ್ಟವರ ಸಂಖ್ಯೆ ಕ್ಷಣ ಕ್ಷಣಕ್ಕೂ ಏರಿಕೆಯಾಗ್ತಾ ಇದೆ. ಈಗಾಗಲೇ ಮೃತಪಟ್ಟವರ ಸಂಖ್ಯೆ 45ಕ್ಕೆ ಏರಿಕೆಯಾಗಿದೆ. ಕ್ಷಣ ಕ್ಷಣಕ್ಕೂ ಏರಿಕೆ ಆಗ್ತಾ ಇದೆ ಸಾವಿನ ಸಂಖ್ಯೆ. ಆ ಭೂಕುಸಿತದಲ್ಲಿ ಭೂಸಮಾಧಿಯಾಗಿರೋರು ಎಷ್ಟು ಜನ ಅಂತ ಅಂದಾಜೆ ಮಾಡೋಕ್ಕಾಗ್ತಾ ಇಲ್ಲ. ಮೆಪ್ಪಾಡಿ, ಮುಂಡಕ್ಕೈ, ಚೂರಲ್ಮಲಾದಲ್ಲಿ ಭೂಕುಸಿತ. ಚೂರಲ್ಮಲಾದಲ್ಲಿ ಭೂಕುಸಿತವಾಗಿದೆ. 200 ಮನೆಗಳಿದ್ದ ಚೂರಲ್ಮಲ ಗ್ರಾಮನೇ ಸರ್ವನಾಶವಾಗಿದೆ. ಅವಶೇಷಗಳಡಿ ಸಿಲುಕಿದೆ ಜೀಪು, ಕಾರ್ ಎಲ್ಲ. ಈಗಾಗಲೇ ಸೇನೆ, NDRF, SDRFನಿಂದ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಬಹಳ ಪ್ರಮುಖವಾಗಿ ಒಂದು ಸಂಪರ್ಕ ಸೇತುವೆ ಇತ್ತು ಈ ಚೂರಲ್ಮಲಾಗೆ. ಆ ಸಂಪರ್ಕ ಸೇತುವೆನೇ ಕೊಚ್ಕೊಂಡು ಹೊಟ್ಟೋಗಿರೋದ್ರಿಂದ ಆ ಜಾಗಕ್ಕೆ ತಲುಪೋದಕ್ಕೆ ಹರಸಾಹಸವನ್ನು ಪಡೋ ಹಾಗಾಯಿತು. ಇಲ್ಲಿ ನೀವು ಮಣ್ಣಿನ ಭಾಗ ಏನು ನೋಡ್ತಾ ಇದ್ದೀರಲ್ಲ, ಈ ಮಣ್ಣಿನ ಭಾಗದಲ್ಲೆಲ್ಲವೂ ಕೂಡ ಇದು ಜನವಸತಿ ಪ್ರದೇಶ, ಒಂದು ಗ್ರಾಮ. ಆ ಗ್ರಾಮದ ಮೇಲೆ ಮಣ್ಣು ಕುಸಿದು ಈ ರೀತಿ ಆಗಿದೆ. ಇದರ ಅಡಿಯಲ್ಲಿ ಅದೆಷ್ಟು ಮನೆಗಳು ಸಿಕ್ಕಾಕೊಂಡಿದೆಯೋ, ಅದೆಷ್ಟು ಜನ ಭೂ ಸಮಾಧಿ ಆಗಿದ್ದಾರೋ ಇನ್ನೂ ಒಂದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆ ಶುರುವಾಗಿದೆ. ಒಂದೊಂದೇ ಮೃತದೇಹಗಳನ್ನು ಹೊರಗೆ ತೆಗಿತಾ ಇದ್ದಾರೆ. ಅದರ ಲೆಕ್ಕನೇ ಈಗ 45ಕ್ಕೆ ಏರಿದೆ. ಎಷ್ಟು ಜನ ನಾಪತ್ತೆಯಾಗಿದ್ದಾರೆ ಫಸ್ಟು ಅದು ಬೇಕು ಲೆಕ್ಕ. ನಾಪತ್ತೆಯಾದವರು ಎಷ್ಟು ಜನ, ಆಗ ಒಂದು ಅಂದಾಜು ಸಿಗುತ್ತೆ. ಬಟ್ ಏನೇ ಆದರೂ ಇವರು ರಕ್ಷಣಾ ಕಾರ್ಯಾಚರಣೆ ಮಾಡ್ತಾನೆ ಹೋಗಬೇಕು, ಅದನ್ನು ಡಿಗ್ ಮಾಡ್ತಾನೆ ಹೋಗಬೇಕು. ಡಿಗ್ ಮಾಡ್ತಾ ನಿಮಗೆ ಮನೆ, ಜನ, ಜಾನುವಾರು ಇವೆಲ್ಲವೂ ಕೂಡ ಒಂದೊಂದಾಗಿ ಸಿಗ್ತಾ ಹೋಗುತ್ತೆ. ತುಂಬ ದಿನಗಳು ಬೇಕು. ಬಟ್ ಇದಕ್ಕೆಲ್ಲದಕ್ಕೂ ಕೂಡ ಮಳೆ ಸಾಥ್ ಕೊಡಬೇಕು. ಅಂದರೆ ಮಳೆ ನಿಲ್ಲಬೇಕು. ಮಳೆ ನಿಲ್ಲಿಲ್ಲ ಅಂತಂದರೆ ವಿಪರೀತವಾಗಿ ಸಮಸ್ಯೆ ಆಗ್ಬಿಡುತ್ತೆ ರಕ್ಷಣಾ ಕಾರ್ಯಾಚರಣೆಗೆ. ನಮ್ಮ ಗೊರೂರಿನಲ್ಲಿ, ಶಿರೂರಿನಲ್ಲಿ ಏನು ನಡೀತು, ಆ ಶಿರೂರಿನಲ್ಲಿ ಯಾವ ರೀತಿ ಆಗಿತ್ತು ಹಾಗಾಗ್ಬಿಡುತ್ತೆ. ಇಲ್ಲಿ ನೋಡಿ, ಮರಗಳ ರಾಶಿಯನ್ನು ನೋಡ್ತಾ ಇದ್ದೀರಾ. ಆ ಗುಡ್ಡದಿಂದ ಬಿದ್ದಿರುವ ಮರಗಳ ರಾಶಿ ಇದು. ಮನೆಗಳ ಮೇಲೆಲ್ಲ ಬಿದ್ದುಬಿಟ್ಟಿದೆ ಮರಗಳು. ಯಾವ ಥರ ಅದನ್ನು ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು ಅಂತಲೇ ಒಂದು ಅಂದಾಜು ಸಿಗ್ತಾ ಇಲ್ಲ. ನೋಡಿ, ಆ ಮನೆಗಳು ಅವಶೇಷಗಳಾಗಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ಅಲ್ಲೆಲ್ಲ ಹರಿದಿರೋದು ನೀರು, ಭೂಕುಸಿತ. ಆ ಮನೆಗೆ ಬಂದು ಆ ಮರಗಳೆಲ್ಲ ಬಂದು ಒಂದು ಕಡೆಯಿಂದ ಇದಾಗಿರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ಈ ಕಡೆ ಇನ್ನೊಂದು ತಟದಲ್ಲಿ ಅಲ್ಲಿ ಮಧ್ಯದಲ್ಲಿ ನೀರು ಹರಿತಾ ಇದೆ. ಈ ಕಡೆ NDRF ಟೀಮ್ ಇದ್ದಾರೆ ನೋಡಿ. ಇಲ್ಲಿ ಇವರು ಇಲ್ಲಿಂದ ಆ ಭಾಗಕ್ಕೆ ಹೋಗಬೇಕು ರಕ್ಷಣಾ ಕಾರ್ಯಾಚರಣೆ ಮಾಡೋದಕ್ಕೆ. ಯಾರಾದರೂ ಬದುಕುಳಿದಿರ್ತಕ್ಕಂಥವ್ರು ಇದ್ದರೆ ಇಮಿಡಿಯೇಟಾಗಿ ಅವ್ರನ್ನ ರಕ್ಷಣೆ ಮಾಡಬೇಕು. ಅದಕ್ಕೋಸ್ಕರ ಆ್ಯಂಬುಲೆನ್ಸು, ಅಲ್ಲೊಂದು ತಾತ್ಕಾಲಿಕ ಆಸ್ಪತ್ರೆ ಎಲ್ಲವನ್ನ ನಿರ್ಮಾಣ ಮಾಡಿದ್ದಾರೆ. ಇದು ನೋಡಿ, ಇಲ್ಲಿ ಭೂಕುಸಿದಿರೋರು. ಇಲ್ಲಿ ಎಲ್ಲೋ ನಿಂತಿದ್ದ ಜೀಪು ಆ ಭೂಕುಸಿತಕ್ಕೆ ಇಲ್ಲಿ ಬಂದು ಸಿಕ್ಕಾಕೊಂಡಿದೆ. ನೋಡಿ, ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇರೋದು. JCB ತರಿಸಿದ್ದಾರೆ. JCBಯಿಂದ ಹಿಂಗೆ ಡಿಗ್ ಮಾಡ್ತಾ ಮೃತದೇಹಗಳು ಸಿಗ್ತಾ ಇದೆಯಂತೆ. ಈ ಥರ ತೆಗಿತಾ ಅವಶೇಷಗಳು ಅಡಿಯಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ದೇಹಗಳು. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಅಲ್ಲಿ ಸಿಕ್ಕಾಕೊಂಡಿದ್ದಂತಹ ಒಬ್ರು ಗಾಯಾಳು ಮಹೇಶ್ ಅಂತ ಅಂದ್ಬಿಟ್ಟು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ಹಲೋ ಮಹೇಶ್, ನಮಸ್ಕಾರ. ನಮಸ್ಕಾರ. ಎಲ್ಲಿಯವ್ರು ನೀವು ಮಹೇಶ್? ಸರ್, ನಾನು ಬಂದು ಚಾಮರಾಜನಗರ ನಾನು ಇರೋದು. ನಾನೀಗ ಮದುವೆ ಮಾಡ್ಕೊಂಡು ಅಲ್ಲಿ ಇರೋದು ಚೂರಲ್ಮಲ ಮುಟ್ಟಿ. ಈಗ ಇದೈತಲ್ಲ ನೋಡಿ, ಪ್ರಳಯ ಆಯ್ತಲ್ಲ, ಅಲ್ಲಿ ಇರೋದು. ಅಲ್ಲಿ ಇದ್ದಿದ್ದು ನಾನು. ಅಲ್ಲೇ ಹತ್ತಕ್ಕಿದ್ರಿ ನೀವು? ಅಲ್ಲಿ ಕೆಲಸ ಮಾಡ್ಕೊಂಡಿರೋದು ಸರ್ ನಾವು. ಸರಿ. ಆಮೇಲೆ ಏನಾಯ್ತು ನಿನ್ನೆ ರಾತ್ರಿ ಹೇಳಿ? ನಿನ್ನೆ ರಾತ್ರಿ 1:30 ಮೇಲಿಂದ ಬಂದದು ನೀರೆಲ್ಲ. ಮಳೆ, ಸಿಕ್ಕಾಪಟ್ಟ ಮಳೆ ಆಗ್ತಾ ಇತ್ತು. ಮಳೆ ಆಗ್ತಿತ್ತು. ಮೇಲಿಂದ ಬಂಡೆ ಗಿಂಡೆ ಕೆಸರು ಎಲ್ಲ, ಮರ ಗಿರಿ ಎಲ್ಲ ಹಂಗೆ 1:15ಗೆ ಬಂದ್ಬಿಡ್ತು. ಸರಿ. ಬಂದು ಎಲ್ಲ ಮನೆ ಊರ್ ಮೇಲೆಲ್ಲ ಬಿದ್ಬಿಡ್ತಾ? ಒಂದ ಈಗ ಚೂರಲ್ಮಲ ಮುಂಡಕ್ಕೆ ಅಂತಂದ್ರೆ ಒಂದು ಅರ್ಧ ಗ್ರಾಮನೇ ಒಟ್ಟಾಗೈತೆ ಅಲ್ಲಿ. ನೀವೊಂದು ಮನೆಯಲ್ಲಿ ಮಲಗಿದ್ರ? ನಿಮ್ಮ ಮನೆಯಲ್ಲಿ ನಾವು ಮೇಲ್ಗಡೆ ಈ ಪ್ರಳಯ ಐತಲ್ಲ, ಆ ಕಡೆಯಿಂದ ಸ್ವಲ್ಪ ಒಂದು 300-400 ಮೀಟರ್ ಮೇಲೆ ಇರೋದು ನಾವು. ಒಂದು 4-5 ಮನೆ ಮೇಲಿರೋದು ನಾವು. ಓಕೆ. ಸರಿ. ಆಮೇಲೆ ನೀವಿರೋ ಜಾಗಕ್ಕೂ ಬಂದ್ ಬಿತ್ತಾ ಮಣ್ಣಿಗಿಣ್ಣೆಲ್ಲ? ನಾವಿರೋ ಜಾಗಕ್ಕೆ ಅಂದ್ರೆ ನಮ್ಗೂ ಅದಕ್ಕೆ ಒಂದು 100 ಮೀಟ್ರು, ಜಾಸ್ತಿ ಏನಿಲ್ಲ. ಓಕೆ. ಎಷ್ಟು ಮನೆ ಮೇಲೆ ಬಿದ್ದಿರ್ಬೋದು ಮಹೇಶ್? ಸರ ಸುಮಾರು ಅಂತಂದ್ರೆ ಒಂದು 100-100ರಿಂದ ನೇರ ಒಟ್ಟಾಗೈತೆ. ಅರ್ಧ ಊರೆಲ್ಲ ಸರ್ ಅಲ್ಲಿ. ಎಲ್ಲ ಮನೆ ಮೇಲೂ ಫುಲ್ ಮಣ್ಣು ತುಂಬಿ ಮುಚ್ಚೋಗ್ಬಿಟ್ಟಿದೆ. ಎಲ್ಲ ಸಾಲ್ ಸ್ಕೂಲ್ ರೋಡ್ ಅಂದ್ಬಿಟ್ಟು, ಚೂರಲ್ಮಲ ಸ್ಕೂಲ್ ರೋಡ್ ಅಂದ್ಬಿಟ್ಟು ಒಂದು ಅರ್ಧ ಮನೆನ ಹೊಟ್ಟೈತೆ. ಆ ಕಡೆ ಈ ಕಡೆ ರೋಡ್ ಸೈಡ್ ಅಲ್ಲಿ ಯಾವ್ದು ಮನೆ ಇಲ್ಲ. ನಮ್ದು ಸ್ವಲ್ಪ ಮೇಡಲ್ಲಿ ಇದ್ದದ್ದು.
ಬೆರ್ಸಲ್ಲಿ ಸ್ವಲ್ಪ ಮನೆ ನಂಬಿತ್ತು. ಹಂಗಾಗಿ ಬಚಾವಾದ್ರಿ ನೀವು. ಅದೇ ನಾವು ಒಂದು 4-5 ಮನೆಯವರು, ಹಂಗಾಗಿ ಹಿಂದ್ಗಡೆಯಿಂದ ಹೊರ್ಟೋದ್ವು ನಾವು. ಮನೆಯಿಂದ ಹಿಂದ್ಗಡೆಯಿಂದ ಹೊರ್ಟೋದ್ವು ಎಲ್ಲ. ಈಗ ನಿಮ್ಗೇನು ಏನಾದ್ರು ಗಾಯ ಆಗಿದೆಯಾ? ನಮ್ಗೇನ್ ಗಾಯ ಆಗಿಲ್ಲ. ನನ್ನ ಮಗನಿಗೆ ಸ್ವಲ್ಪ ಗಾಯ ಆಯ್ತು, ಅದಕ್ಕೆ ನಿಮ್ಸ್ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದೇನೆ. ಯಾವ ಹಾಸ್ಪಿಟ್ಲಿಗೆ? ಬಿಮ್ಸ್ ಅಂದ್ಬಿಟ್ಟು. ಎಲ್ಲಿ ಅದು? ಬಿಮ್ಸ್ ಆಸ್ಪತ್ರೆ, ಅದು ಮುಪ್ಪನಾಡು ರೋಡಲ್ಲಿ. ಎಷ್ಟು ಜನ ನಿಮ್ಮ ಮನೇಲಿ ಇದ್ದಿದ್ದು ನೀವು? ಸರ್ ಹೇಳಿ. ನಿಮ್ಮ ಮನೇಲಿ ಎಷ್ಟು ಜನ ಇದ್ರಿ? ನಮ್ಮ ಮನೇಲಿ ಸುಮಾರು ನಾವೇ ಒಂದು 4-5 ಜನನ ಕರ್ಕೊಂಬಂದ್ವಿ ಅಲ್ಲಿಂದ ಹೋಗ್ಬಿಟ್ಟು. ನೀವೇ ಹೋಗ್ಬಿಟ್ಟು ನಾವೇ ಒಂದು 4-5 ಜನ. ಪುನಃ 2ನೇ ಸರಿ ಹೋಗಾಗ 4-5 ಜನ ನಾವು ಕರ್ಕೊಂಬಂದ್ವಿ. ನಾವೊಂದ 8-10 ಇದ್ವಿ ನಾವೆಲ್ಲರೂ, 4-5 ಮನೆಯವರು ಸೇರ್ಕೊಂಡು, ಹುಡುಗರೆಲ್ಲ ಸೇರ್ಕೊಂಡು ನಾವೊಂದು 5-6 ಜನನ ಕರ್ಕೊಂಬಂದು ನಮ್ಮ ಮನ್ಯಾಗ ಗಿರಿ ಅಂದ್ಬಿಟ್ಟು ಇರ್ತಿದ್ವು. ಅವ್ರಿಗೆಲ್ಲ ಏನೂ ಆಗಿಲ್ಲ? ಅವ್ರಿಗೇನಿಲ್ಲ, ಸ್ವಲ್ಪ ಆ ಕಡೆ ಈ ಕಡೆ ಕೈ ಮುರಿದು ಕಾಲು ಗೀರು ಆಗಿ ಏಟಾಗಿತ್ತು ಅವ್ರಿಗೆ. ಸರಿ, ಈಗ ನೀವು ಹುಷಾರಾಗಿದ್ದೀರಾ ತಾನೇ? ನಾವು ಹುಷಾರಾಗಿದ್ದು. ಪುನಃ 2ನೇ ಸರಿ ಒಬ್ನು ಜೀಪಲ್ಲಿ ಸಿಗಾಕೊಂಡ್ಬಿಟ್ಟಿದ್ದ ಒಬ್ಬ. ಅವನೇನಾರು ಮಾಡಿ ಕರ್ಕೊಂಬರಂಬಿಟ್ಟು ನಾವು ಎಲ್ಲಾರು ಹುಡುಗರೆಲ್ಲ ಹೋದಾಗ 2ನೇ ಸರಿ ಬಂದ್ಬಿಡ್ತು ನೀರು, ಎಲ್ಲ ಓದ್ಬಿಟ್ವು ನಾವು. ಥ್ಯಾಂಕ್ ಯು ಮಹೇಶ್ ಅವರೇ, ಥ್ಯಾಂಕ್ ಯು.